ಗಂಗಾ ಸ್ನಾನ ತುಂಗಾ ಪಾನ ಅನ್ನೋ ಗಾದೆ ಮಾತಿದೆ. ಆದರೆ ತುಂಗಾ ನದಿಯ ನೀರು ಕುಡಿಯೋದಕ್ಕೆ ಹಿಂದೇಟು ಹಾಕುವಂತ ಪರಿಸ್ಥಿತಿ ಎದುರಾಗಿದೆ. ಕಾರಣ ಏನು? ಇಲ್ಲಿದೆ ನೋಡಿ ಸ್ಟೋರಿ. ಮಲಿನವಾಗ್ತಾ ಇದೆ ತುಂಗಾ ನದಿ. ತ್ಯಾಜ್ಯ ತಡೆಗಟ್ಟಲು ಪಾಲಿಕೆ ಹೊಸ ಪ್ಲಾನ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮಲೆನಾಡಿನ ಜೀವನಾಡಿ ತುಂಗಾ ನದಿ ಈಗ ದಿನೇ ದಿನೇ ಮಲಿನಗೊಳ್ತಾ ಇದೆ. ತುಂಗಾ ನದಿಯ ನೀರು ಕುಡಿಯೋದಕ್ಕೂ ಕೂಡ ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪ್ರತಿನಿತ್ಯ ಶಿವಮೊಗ್ಗದ ಯುಜಿಡಿ ನೀರು, ಇತರೆ ತ್ಯಾಜ್ಯವನ್ನ ತಂದು ನದಿಗೆ ಹಾಕಲಾಗ್ತಾ ಇದೆ. ಇದರಿಂದ ತುಂಗಾ ನದಿ ಕಲುಷಿತವಾಗ್ತಾ ಇದೆ. ಈ ಬಗ್ಗೆ ಸರಣಿ ವರದಿಗಳೊಂದಿಗೆ ರಿಪಬ್ಲಿಕ್ ಕನ್ನಡ ಸರಣಿ ಅಭಿಯಾನವನ್ನ ನಡೆಸಿತ್ತು. ತುಂಗಾ ನದಿ ಮಲಿನವಾಗ್ತಾ ಇದೆ ಅಂತ ವರದಿಯನ್ನ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಮಹಾನಗರ ಪಾಲಿಕೆ ಈಗ ನದಿಗೆ ತ್ಯಾಜ್ಯ ಸೇರೋದನ್ನ ತಡೆಗಟ್ಟುವುದಕ್ಕೆ ಹೊಸದೊಂದು ಪ್ಲಾನ್ ಅನ್ನ ಮಾಡಿದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು ತುಂಗಾ ನದಿ ಮಲಿನವಾಗ್ತಿರೋ ಬಗ್ಗೆ ರಿಪಬ್ಲಿಕ್ ಕನ್ನಡ ಸರಣಿ ಅಭಿಯಾನವನ್ನು ಮಾಡಿತ್ತು. 2 ದಿನಗಳ ಕಾಲ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸಿ ಅದರ ಫಾಲೋ ಅಪ್ ಅನ್ನು ಮಾಡಿತ್ತು. ಅದರ ಪ್ರತಿಫಲವಾಗಿ ಕ್ರಮವನ್ನು ಕೈಗೊಂಡಿರುವಂಥದ್ದು. ನಾನೀಗ ತುಂಗಾ ನದಿಯ ಸೇತುವೆ ಮೇಲಿದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಇದು ತುಂಗಾ ನದಿಯ ಸೇತುವೆಯಿಂದ ಪ್ರತಿನಿತ್ಯ ತಂದು ತ್ಯಾಜ್ಯವನ್ನು ಎಸಿತಾ ಇದ್ರು ನದಿಗೆ. ಹಾಗಾಗಿ ತುಂಗಾ ನದಿ ಮಲಿನವಾಗ್ತಿದ್ಲು. ಹಾಗಾಗಿ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಸುಮಾರು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೇತುವೆ ಇದೆ. ಸೇತುವೆ 2 ಬದಿಯಲ್ಲಿ ಜಾಲರಿಗಳನ್ನು ಅಳವಡಿಸುವ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸುಮಾರು 12 ಅಡಿ ಎತ್ತರದವರೆಗೆ ಜಾಲರಿಯನ್ನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತುಂಗಾ ನದಿಯು ಶಿವಮೊಗ್ಗದ ನಗರದ ಮಧ್ಯೆ ಹಾದು ಹೋಗ್ತಾ ಇರೋದ್ರಿಂದ ಸೇತುವೆ ಮೇಲಿಂದ ಸಾರ್ವಜನಿಕರು ದೇವರಿಗೆ ಬಳಸಿದ ಹೂವು, ದೇವರ ಕಾರ್ಯಗಳಿಗೆ ಬಳಸಿದ ವಸ್ತುಗಳನ್ನ ನದಿಗೆ ಹಾಕ್ತಾರೆ. ಇದನ್ನ ತಡೆಯೋದಕ್ಕೆ ನದಿಯ 3 ಸೇತುವೆಗಳಿಗೂ ಈಗ ಕಬ್ಬಿಣದ ತಡೆಗೋಡೆಗಳನ್ನ ನಿರ್ಮಿಸಲು ಮುಂದಾಗಿದೆ. ಶಿವಮೊಗ್ಗ ಜಿಲ್ಲೆಯ ಜೀವನಾಡಿ ತುಂಗಾ ನದಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಹರಿಯುತ್ತಿರುವ ಜೀವನಾಡಿ ನಮ್ಮ ತುಂಗಾ ನದಿ. ಆದರೆ ತುಂಗಾ ನದಿ ಬಂದ್ಬಿಟ್ಟು ಹಲವಾರು ಕಾರಣಗಳಿಂದ ಕಲುಷಿತವಾಗ್ತಾ ಇದೆ. ತ್ಯಾಜ್ಯಗಳು ಅದಕ್ಕೆ ಎಸೆಯಲ್ಪಡ್ತಾ ಇದೆ ಮತ್ತು ತುಂಗಾ ನದಿಗಳಿಗೆ ತ್ಯಾಜ್ಯ ನೀರು ಕೂಡ ಹೋಗ್ತಾ ಇದೆ. ಮತ್ತು ತುಂಗಾ ನದಿಯಲ್ಲಿ ಬಂದ್ಬಿಟ್ಟು ಅಲ್ಯೂಮಿನಿಯಂ ಕಂಟೆಂಟ್ಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಈ ರೀತಿ ಹಲವಾರು ದೂರುಗಳು ಕಂಡುಬಂತು. ಪ್ರತಿಯೊಂದು ದೂರುಗಳನ್ನು ಕೂಡ ಮಹಾನಗರ ಪಾಲಿಕೆ ಗಂಭೀರವಾಗಿ ಪರಿಗಣಿಸಿ ಪ್ರತ್ಯೇಕ ಕಾರ್ಯಯೋಜನೆಗಳನ್ನು ಪ್ರತ್ಯೇಕ ಸಮಸ್ಯೆಗಳಿಗೆ ರೂಪಿಸಿದೆ. ಇನ್ನು ತುಂಗಾ ನದಿಯನ್ನ ಶುದ್ಧವಾಗಿಟ್ಕೊಂಡು ಅದರ ಪಾವಿತ್ರ್ಯತೆಯನ್ನ ಕಾಪಾಡುವುದಕ್ಕೆ ಮಹಾನಗರ ಪಾಲಿಕೆ ಅನೇಕ ಕ್ರಮಗಳನ್ನ ತೆಗೆದುಕೊಂಡಿದೆ. ಈಗಾಗಲೇ ನಗರದ ಕೊಳಚೆ ನೀರು ಸೇರಿದಂತೆ ಚರಂಡಿ ನೀರನ್ನ ಶುದ್ಧೀಕರಿಸಿ ನದಿಗೆ ಬಿಡುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಸರಣಿ ಸುದ್ದಿ ಬಿತ್ತರಿಸಿದ ರಿಪಬ್ಲಿಕ್ ಕನ್ನಡಕ್ಕೆ ಸ್ಥಳೀಯರು ಈಗ ಧನ್ಯವಾದ ಹೇಳಿದ್ದಾರೆ. ಸರ್, ಈ ದಿವಸ ನೀವು ಇದೇನು ಚೈನ್ ಲಿಂಕ್ ಮೆಷಿಂದ ಇದೇನು ನೋಡ್ತಾ ಇದ್ದೀರಾ, ನಮ್ಮ ತುಂಗಾ ನದಿಗೆ ತುಂಬ ಜನ ಕಸ ಎಸಿತಾ ಇದ್ರು. ಈವನ್ ಎಂಥದ್ದು ಮಾಂಸದಿಂದ ಹಿಡಿದು ಹೋಟ್ಲದ್ದು ವೇಸ್ಟು ಎಲ್ಲ ವೇಸ್ಟು ನಮ್ಮ ತುಂಗಾ ನದಿಗೆ ಬಿಡಿಸ್ತಾಯಿದ್ದು. ಇದನ್ನು ನಾವು ನಮ್ಮ ಈಗಿನ ಕಮಿಷನರ್ ಮಾಯನಗೌಡ್ರ ಏನಿದ್ದಾರೆ ಅವರಿಗೆ ಗಮನಕ್ಕೆ ತಂದ್ವಿ ಮತ್ತು ನಮ್ಮ MLA ಅವರಿಗೆ ಗಮನಕ್ಕೆ ತಂದ್ವಿ. ತದನಂತರ ಮತ್ತು ರಿಪಬ್ಲಿಕ್ TVನವರು ಇದ್ರ ಬಗ್ಗೆ ಒಂದು 2 ದಿವಸ ಕಾರ್ಯಕ್ರಮ ಮಾಡಿದ್ರು. ಇದೆಲ್ಲ ಇಂಪ್ಯಾಕ್ಟಿಂದ ಇವತ್ತು ಈ ರೀತಿ ತಡೆಗೋಡೆ ಚೈನ್ ಲಿಂಕ್ ಮೆಶ್ ಹಾಕಿದ್ದಾರೆ. ತುಂಗಾ ಸೇತುವೆಗೆ 2 ಬದಿ ತಡೆಗೋಡೆ ನಿರ್ಮಿಸಿ ನದಿಗೆ ಸೇರುವ ತ್ಯಾಜ್ಯ ತಡೆಗಟ್ಟುವುದಕ್ಕೆ ಮುಂದಾಗಿರುವ ಮಹಾನಗರ ಪಾಲಿಕೆಯ ಕಾರ್ಯ ಹೀಗೆ ಮುಂದುವರಿಸಲಿ ಅನ್ನೋದು ಜನರ ಒತ್ತಾಯ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆಗೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.